ಈ ಟಿ ವಿ ಚಾನಲ್ ಹೆಸರು ನಿಗಮ ಅಂತ. ವಿಶೇಷವಾಗಿ ಈ ನಿಗಮ ಚಾನಲ್ಲು ನಮ್ಮ ರಾಜ್ಯದ 4 ಕಾರ್ಪೊರೇಷನ್ಗಳ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ನೌಕರರ ಕುಂದುಕೊರತೆಗಳು ಮತ್ತು ಸಾರ್ವಜನಿಕರಿಂದ ಬಂದಂಥ ದೂರುಗಳನ್ನು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರಿಗೆ ತಲುಪಿಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅವ್ರದ್ದೇ ಆದ ಕೊಡುಗೆಯನ್ನು ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಆಗಾಗ ನೋಡ್ತಾ ಇರಿ. ನಿಮ್ಮ ಸಲಹೆಗಳನ್ನು ಕೂಡ ನೀವು ಅವ್ರಿಗೆ ಕೊಡ್ಬೋದು. ನಮಸ್ತೆ ವೀಕ್ಷಕರೇ, ನಿಗಮ ಟಿವಿಯ ಸಮಸ್ತ ವೀಕ್ಷಕರಿಗೂ ಸಾಧಕರ ಹಾದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾವು ಸಾಕಷ್ಟು ಸಾಧಕರನ್ನ ನಮ್ಮ ವಾಹಿನಿಯ ಮುಖಾಂತರ ಮಾತನಾಡಿಸಿದ್ದೇವೆ. ನೌಕರರಿಗೆ ಏನೆಲ್ಲ ಆಗಬೇಕು, ಏನೆಲ್ಲ ಸಾಧಕ ಬಾಧಕಗಳಿಗೆ ಇದ್ದಾವೆ, ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಬೇಕು, ಹೋರಾಟಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ವಿ. ಇವತ್ತು ನಮ್ಮ ಜೊತೆ ಮತ್ತೊಬ್ಬ ವಿಶೇಷ ಅತಿಥಿ ಇದ್ದಾರೆ, ವಿಶೇಷ ಸಾಧಕ ಇದ್ದಾರೆ. KSRTC ನಿಗಮಗಳ ಸಂಚಾರ ಮೇಲ್ವಿಚಾರಕರ ಸಿಬ್ಬಂದಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ರೇಣುಕಯ್ಯ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಎಲ್ಲ ನಿಗಮ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಒಂದು ಕಡೆ ನಾನು ವಿಚಾರ ಹೇಳುದು ಅಂತಂದ್ರೆ, ಮೇಲ್ವಿಚಾರಕರ ಸಿಬ್ಬಂದಿಗಳ ಕ್ಷೇಮಾಭಿವೃದ್ಧಿ ಸಂಘ. ಮೇಲ್ವಿಚಾರಕರು ಅಂತಂದ್ರೆ ಎಲ್ರು ಕೂಡ ಅಂದ್ರೆ ಅಲ್ಲಿ ಸಿಬ್ಬಂದಿ ಕಂಡಕ್ಟರ್ಗಳಾಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಕಡೆಗಡೆ ಅಡಗ್ಬಿಡ್ತಾರೆ ನೀವು ಒಂದ್ ಸೆಕೆಂಡ್ ಬಂದ ತಕ್ಷಣನೇ. ಸೊ ನಿಮ್ಗೆ ಸಂಘಟನೆ ಬೇಕಿತ್ತ? ಯಾವ ಕಾರಣಕ್ಕಾಗಿ ಈ ಒಂದು ಸಂಘಟನೆ ಹುಟ್ಕೊಳ್ತು, ಅದ್ರ ಬಗ್ಗೆ ಹೇಳೋದಾದ್ರೆ? ಈಗ ನಾವು ಸಂಚಾರ ಮೇಲ್ವಿಚಾರಕರಂದ್ರೆ ಆಡಳಿತ ವರ್ಗ ಮತ್ತು ನೌಕರರ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ಮಾಡುವಂತ ಒಂದು ಜವಾಬ್ದಾರಿಯುತ ಕೆಲಸ. ಈ ಸಂಚಾರ ಮೇಲ್ವಿಚಾರಕರು ಈಗ ಆಡಳಿತ ವರ್ಗದಿಂದ ಏನು ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ನೇಮ್ ಬರ್ತವೋ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡುವಂತ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿ ಇರ್ತೀವಿ ನಾವು. ಸೊ ಹಂಗಾಗಿ ಆ ಜವಾಬ್ದಾರಿ ಹೆಂಗಿರುತ್ತೆ ಅಂತಂದ್ರೆ, ಬೆಳಿಗ್ಗೆ ಮಾರ್ನಿಂಗು ನಾವು ಬೆಳಿಗ್ಗೆ ಫಸ್ಟ್ ಡಿಪಾರ್ಚರ್ ಅಂದ್ರೆ 6 ಗಂಟೆ, ಲಾಸ್ಟ್ ಡಿಪಾರ್ಚರ್ ಅಂದ್ರೆ 9:30 10 ಗಂಟೆಗೆ ಡಿಪಾರ್ಚರ್ ಆಗುತ್ತೆ. ನಮ್ದು ಬಸ್ಸು ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದರಿಂದ ಹಿಡಿದು ಲಾಸ್ಟ್ ರಾತ್ರಿ ವಸತಿ ಆಗೋವರೆಗೂ ಸೊ ನಮ್ಮ ಒಂದು ಕನೆಕ್ಟಿವಿಟಿ ಡ್ರೈವರ್ ಕಂಡಕ್ಟರ್ ಚಾಲನಾ ಸಿಬ್ಬಂದಿಗಳು ಏನಿರ್ತಾರೋ ಅವ್ರ ಜೊತೆ ಕನೆಕ್ಟಿವಿಟಿ ಇದ್ದೇ ಇರುತ್ತೆ. ಇನ್ ಕೇಸ್ ಆಫ್ ಬ್ರೇಕ್ ಡೌನ್ ಆಗಿರ್ಬೋದು, ಇನ್ ಕೇಸ್ ಆಫ್ ಏನೋ ಒಂದು ಸಣ್ಣ ಪುಟ್ಟ ಅವಘಡ ಆಗಿರ್ಬೋದು, ಆಗ ಮೊದಲು ಫೋನ್ ತೆಗೆಯೋದೇ ನಾವು. ಆ ರೀತಿ ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತೀವಿ. ಆದ್ರೆ ನಮ್ಗೆ ಏನಂತಂದ್ರೆ ಅದು ಲೆಕ್ಕ ಹಾಕಿದಾಗ ನಮ್ಗೆ 8 ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಚಾಲಕ ನಿರ್ವಾಹಕರಿಗೆ ಇರ್ಬೋದು 8 ಅವರ್ಸ್ ಅಂತ ಡ್ಯೂಟಿ ಇರುತ್ತೆ, ಇನ್ನರ್ ಆಫೀಸರ್ಸ್ಗೆ 8 ಅವರ್ಸ್ ಅಂತ ಡ್ಯೂಟಿ ಇರುತ್ತೆ. ನಮ್ಗೆ ಇದಕ್ಕೆ ಟೈಮಿನ ಮಿತಿನೇ ಇಲ್ಲ. 14 ಅವರ್ಸ್ ಅವ್ರಿಗೂ ಜಾಸ್ತಿ ಕ್ರಾಸ್ ಆಗೋಗ್ಬಿಡುತ್ತೆ ಕೆಲವು ಸಲ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಅಂತಂದ್ರೆ ತುಂಬಾನೇ ಟೈಮ್ ಹಿಡಿದೋಗ್ಬಿಡುತ್ತೆ. ನಿಮ್ಗೆ ಶಿಫ್ಟ್ ವೈಸ್ ಎಲ್ಲ ಇರಲ್ವಾ ಈ ತರ ಕೆಲಸಗಳು? ಅದು ಶಿಫ್ಟ್ ಅಂತ ಬರೋದಕ್ಕೆ ಸಾಧ್ಯತೆನೇ ಇಲ್ಲ. ಹೆಂಗೆ ಅಂತಂದ್ರೆ ಈಗ ಕೆಲವೊಂದು ಜವಾಬ್ದಾರಿ ಅದು ಅಲ್ಲ. ಅಂದ್ರೆ ನಾನು ಯಾಕೆ ವಿಚಾರ ಕೇಳ್ತಾ ಇದ್ದೇನೆ ಅಂದ್ರೆ, ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದು ಮೇಲ್ವಿಚಾರಕರು ಅಂತ ನೋಡಿದಾಗ, ನಾವೆಲ್ಲ ಒಬ್ಬ ಸಾರ್ವಜನಿಕರಾಗಿ ಒಬ್ಬ ಪ್ರಯಾಣಿಕರಾಗಿ ನೋಡುವಾಗ ನಮ್ಗೆಲ್ಲ ಅನ್ಸುತ್ತೆ, ಬರ್ತಾರಪ್ಪ ಎಲ್ರು ಕೂಡ ಹೇಗೆ ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಾರೆ, ಇವರು ಅದೇ ರೀತಿಯಾಗಿ ವರ್ಕ್ ಮಾಡ್ತಾರೆ ಅನ್ನೋ ಒಂದು ಮನೋಭಾವನೆ ಇರುತ್ತೆ. ನಮ್ಮಲ್ಲಿ ಏನಾಗಿರುತ್ತೆ ಈಗ ಚಾಲಕರು ಬರ್ತಾರೆ, ಒಂದು ಟೈಮ್ ಲಿಮಿಟ್ ಮಾಡಿರ್ತೀವಿ, ಅವ್ರು ಅಷ್ಟು ಕೆಲಸ ಮಾಡಿ ಹೋಗ್ತಾರೆ. ಇನ್ನು ಆಫೀಸಲ್ಲಿ ಕೆಲಸ ಮಾಡೋರು ಒಂದು ಟೈಮ್ ಲಿಮಿಟ್ ಇರುತ್ತೆ. ಬೆಳಗ್ಗೆ ಮಾರ್ನಿಂಗ್ 9 ಗಂಟೆ ಬರ್ತಾರೆ, 10 ಗಂಟೆ ಬರ್ತಾರೆ, 4 5 ಗಂಟೆಗೆ ಹೋಗ್ತಾರೆ. ನಮ್ಮ ಡಿಪೋ ಘಟಕದಲ್ಲಿ ಕೆಲಸ ಮಾಡೋ ಅಂತವ್ರಿಗೆ ಮತ್ತು ಈ ತನಿಖಾ ಕೆಲಸ ಮಾಡೋರಿಗೆ ನೋ ಟೈಮಿಂಗ್ ಲಿಮಿಟ್. ಯಾವ್ದೋ ಈಗ ಬೆಳಿಗ್ಗೆ ಮಾರ್ನಿಂಗ್ ನಾವು ಇವತ್ತು ಪ್ರೋಗ್ರಾಮ್ ತಗೊಂಡು ಚೆಕಿಂಗ್ ಮಾಡಕ್ಕೆ ಅಂತ ಹೋದ್ರೆ ರಾತ್ರಿ ಮಲ್ಗೋವರೆಗೂ ಚೆಕಿಂಗ್ ಮಾಡ್ತಲೇ ಇರ್ತೀವಿ ನಾವು. ಇನ್ನ ಬೆಳಿಗ್ಗೆ ಮಾರ್ನಿಂಗ್ ಬಸ್ ನ ಕಾರ್ಯಾಚರಣೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಲಾಸ್ಟ್ ಬಸ್ ಡಿಪಾರ್ಚರ್ ಆಗಿ ಗಾಡಿ ಹೋಗಿ ಅದು ಎಲ್ಲೋ ಒಂದು ರಾತ್ರಿ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ವಸತಿ ಆಗೋವರೆಗೂ ನಮ್ಗೆ ಅಟ್ಲೀಸ್ಟ್ ಏನಾದ್ರೂ ವಿಷಯಗಳು ಬಂದೇ ಬರ್ತವೆ. ನಮ್ಮನ್ನೇ ಫಸ್ಟ್ ಈಗ ಯಾವುದೇ ಒಂದು ಸಣ್ಣ ಪುಟ್ಟ ಏನೇ ಆದ್ರೂ ಮೊದಲು ದೂರವಾಣಿಯನ್ನ ಮೊಬೈಲ್ ಫೋನ್ ಅಲ್ಲಿ ನಾವು ಫೋನ್ ರಿಸೀವ್ ಮಾಡೋದು ನಾವೇ ಸಂಚಾರ ಮೇಲ್ವಿಚಾರಕರೇ. ಇಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತೀವಿ. ಈ ಒತ್ತಡದಲ್ಲಿ ಕೆಲಸ ಮಾಡ್ಬೇಕಾದಾಗ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಅಟ್ಲೀಸ್ಟ್ ನಮ್ಮ ಸಂಚಾರ ಮೇಲ್ವಿಚಾರಕರಿಗೆ ಆಗುವಂತ ಸಣ್ಣ ಪುಟ್ಟ ಒತ್ತಡಗಳಿಗೆ ಆಗುವಂತ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನಮ್ಮ ಮಟ್ಟದಲ್ಲಿ ಅಥವಾ ಅಧಿಕಾರಿ ವರ್ಗದವರಿಗೆ ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳೋದಕ್ಕೆ ಅಂತಲೇ ಒಂದು ಅಸ್ತಿತ್ವ ಕಂಡುಕೊಂಡಂತ ಒಂದು ಸಂಘಟನೆ ಇದು. ಇದರಲ್ಲಿ ಯಾವುದೇ ನಾವು ಈಗ ಫಾರ್ ಎಕ್ಸಾಂಪಲ್ ಈಗ ಚಾಲಕ ನಿರ್ವಾಹಕರಿಗೆ ಒಂದು ಟ್ರೇಡ್ ಯೂನಿಯನ್ ಅಂತ ಇರುತ್ತೆ, ಈಗ ಅಧಿಕಾರಿಗಳಿಗೆ ಒಂದು ಆಫೀಸರ್ಸ್ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಮಧ್ಯದಲ್ಲಿ ಕೆಲಸ ಮಾಡೋರಿಗೆ ನಮ್ಗೆ ಯಾವುದೇ ಸಂಘಟನೆಗಳು ಏನೂ ಇರ್ಲಿಲ್ಲ. ಆದ್ರೆ ನಾವು ನಮ್ಮಲ್ಲಿ ಇಂತಹ ಯಾವ್ದೋ ಒಬ್ಬ ಎಂಪ್ಲಾಯ್ ನಮ್ಮ ಸಂಚಾರ ಮೇಲ್ವಿಚಾರಕ ಆಗಂತ ಒತ್ತಡ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಸ್ಪಂದಿಸೋ ರೀತಿ ಇದಕ್ಕೋಸ್ಕರನೇ ನಾವು ಸಂಘಟನೆ ಅಂತ ಮಾಡ್ಕೊಂಡ್ವಿ. ಇದು ಯಾವಾಗ ಶುರುವಾಗಿತ್ತು ಸರ್? ಇದು 2018ರಿಂದ ಜಾರಿಗೆ ಬಂತು. ಜಾರಿಗೆ ಬಂದು ನಾವು ಸಹಕಾರ ಸಂಘದ ನೋಂದಣಿಯೊಂದಿಗೆ ಈ ಸಂಘನ ಸ್ಥಾಪನೆ ಮಾಡ್ಕೊಂಡ್ವಿ. ಮಾಡ್ಕೊಂಡು ಈಗ ಸಣ್ಣ ಪುಟ್ಟ ನಮ್ಮ ಸಂಚಾರ ಮೇಲ್ವಿಚಾರಕರು ಯಾವುದೇ ಈಗ ನಮ್ಮ 4 ನಿಗಮಗಳಿವೆ, 4 ನಿಗಮದಲ್ಲಿ ಯಾವ್ದೋ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರು ಸಹ ನಾವು ಅವ್ರಿಗೆ
ನಮ್ಮ ಕೈಲಾದ ಸಂಘಟನೆಯಿಂದ ಏನ್ ಮಾಡ್ಬೇಕು ಅದನ್ನ ಕೈಲಾದ ಸಹಾಯನ ಅಥವಾ ಮಾರ್ಗದರ್ಶನ ನಾವು ನೀಡ್ತಾ ಬಂದಿದ್ದೀವಿ. ಹೇಳಿದ್ರಿ 2018ರಿಂದ ನಮ್ಮ ಒಂದು ಸಂಘ ಶುರುವಾಯ್ತು ಅಂತ ಹೇಳ್ತಾ ಇದ್ರಿ. ಅಲ್ಲಿಂದ ಇಲ್ಲಿವರೆಗೂ ಯಾವ ರೀತಿಯಾಗಿ ಹೋರಾಟಗಳನ್ನ ನೀವು ಮಾಡ್ಕೊಂಡು ಬಂದಿದ್ರೆ ಒಂದಿಷ್ಟು ಇನ್ಸಿಡೆಂಟ್ ಗಳನ್ನ ಹೇಳೋದೇ ಆಗಿತ್ತಲ್ಲಿ. ಈಗ ನಾವು ಹೋರಾಟ ಅಂತ ಹೇಳಿ ನಾವು ಯಾವುದೇ ರೀತಿಯಲ್ಲಿ ಈಗ ಬೇರೆ ನಮ್ಮ ನೌಕರ ಸಂಘಟನೆಗಳ ತರ ನಾವು ಬೀದಿಲಿ ಇಳಿದು ಹೋರಾಟ ಮಾಡುವಂತ ಈ ಪ್ರಸ್ತಾವ ಬರೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಈ ಕೆಲವೇ ನಾವು ಆಲ್ಮೋಸ್ಟ್ ಒಂದು 2,500 4 ನಿಗಮಗಳಿಂದ ಸೇರಿಸಿದ್ರೆ ಒಂದು 2,500 ಜನ ನಾವು ಸಿಬ್ಬಂದಿ ಮೇಲ್ವಿಚಾರಕ ಸಂಚಾರ ಮೇಲ್ವಿಚಾರಕರು ಇರ್ತೀವಿ. ಈ ಸಂಚಾರ ಮೇಲ್ವಿಚಾರಕರ ಏನಂತಂದ್ರೆ ಈಗ ಬೆಳಿಗ್ಗೆ ಮಾರ್ನಿಂಗು ಈಗ ನಮಗೆ ಏನಂದ್ರೆ ನಮ್ದು ಧ್ಯೇಯ ಒಂದೇನೆ, ಸಾರ್ವಜನಿಕ ಸೇವೆ. ಮೊದಲು ಪ್ರಯಾಣಿಕರಿಗೆ ಉತ್ತಮ ಸಾರಿಗೆ ಸೌಲಭ್ಯನ ಒದಗಿಸ್ಬೇಕು. ಯಾವ ರೀತಿ ಒದಗಿಸ್ಬೇಕು? ನಾವು ನಮ್ಮಲ್ಲಿ ಲಭ್ಯ ಇರುವಂತಹ ಚಾಲನಾ ಸಿಬ್ಬಂದಿಗಳನ್ನ ಬಳಸ್ಕೊಂಡು ಅವ್ರ ಮೂಲಕ ನಾವು ಕಾರ್ಯಾಚರಣೆ ಮಾಡ್ಬೇಕು. ಕೆಲವೊಂದ್ ಸಲ ಬಾರಿ ಏನಾಗುತ್ತೆ ಅಂತಂದ್ರೆ ಈಗ ಚಾಲಕ ನಿರ್ವಾಹಕರಿಗೆ ಅನಾರೋಗ್ಯ ಕಾರಣ ಇರುತ್ತೋ ಇನ್ನೊಂದು ಏನೋ ಒಂದು ಕೆಲವು ಸಮಸ್ಯೆಗಳಿಂದ ಬರೋದಿಕ್ಕಾಗದೇ ಇಲ್ಲ, ಅವರು ಡ್ಯೂಟಿ ಬರಕ್ ಆಗೋದಿಲ್ಲ. ಆ ಟೈಮಲ್ಲಿ ನಾವು ಈಗ ಮೇಲಿನ ಅಧಿಕಾರಿಗಳು ಅವರು ಒತ್ತಡ ಇರುತ್ತೆ ನಮ್ಗೆ, ಮಧ್ಯದಲ್ಲಿ ನಮಗೂ ಸಹ ಈಗ ಯಾಕಂದ್ರೆ ಸಾರ್ವಜನಿಕ ಈಗ ಒಂದು ಬಸ್ಸು ಹೋಗ್ಲಿಲ್ಲ ಅಂತಂದ್ರೆ ಅಲ್ಲಿನ ಆ ಮಾರ್ಗದಲ್ಲಿ ಚಲಿಸುವಂತ ಪ್ರಯಾಣಿಕರಿಗೆ ತುಂಬಾ ತೊಂದರೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ತೀವಿ, ಸೊ ಇನ್ನೊಬ್ರಿಗೆ ಈಗ ಸಂಜೆ ಚಾಲನಾ ಸಿಬ್ಬಂದಿಗೆ ಹೆಚ್ಚುವರಿಯಾಗಿ ಓಟಿ ಹಚ್ಚೋದಾಗಿರ್ಬೋದು, ಇಲ್ಲ ಅವ್ರಿಗೆ ಫೋನ್ ಮಾಡಿ ಬಲವಂತವಾಗಿ ನಾವು ಬನ್ನಿ ಹಿಂಗೆ ಗಾಡಿ ಬಸ್ ನಿಂತಿದೆ ಅಂತ ಹಚ್ಚಿ ಮತ್ತೆ ಅದನ್ನ ವಾಹನ ಚಾಲನೆ ಮಾಡಿ ಸೇವೆನ ಒದಗಿಸ್ತೀವಿ. ಇದು ತುಂಬಾ ಒತ್ತಡದಲ್ಲಿ ಮಾಡುವಂತ ಕೆಲಸ. ಈಗ ಬೆಳಿಗ್ಗೆ ಮಾರ್ನಿಂಗು 8 ಗಂಟೆಗೆ ಗಾಡಿ ಹೋಗ್ಬೇಕು, ಡಿಸ್ಪ್ಯಾಚ್ ಆಗ್ಬೇಕು. ಅದು ಗಾಡಿ ಡಿಸ್ಪ್ಯಾಚ್ ಆಗಿಲ್ಲ, ಜನ ರೋಡಲ್ಲಿ ಕಾಯ್ತಾ ಇರ್ತಾರೆ. ಅವರು ಬಸ್ ಬಂದಿಲ್ಲ ಅಂತ ಫೋನ್ ಮಾಡ್ತಾ ಇರ್ತಾರೆ, ಬಟ್ ಚಾಲಕ ಸಿಬ್ಬಂದಿಗಳು ಇರೋದಿಲ್ಲ. ಅದು ಒತ್ತಡದಲ್ಲಿ ನಾವೇನ್ ಮಾಡ್ತೀವಿ, ಇನ್ನೊಬ್ರಿಗೆ ಯಾರಿಗೋ ಒಬ್ರನ್ನ ಅವ್ರಿಗೆ ಏನೋ ಒಂದು ಹೇಳಿ ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ ನಮ್ಮ ಜೊತೆ ಕೋಆಪರೇಟ್ ಮಾಡೋ ಮಾಡ್ಕೊಂಡು ಅವ್ರಿಗೆ ಡ್ಯೂಟಿ ಕಳಿಸಿ ಇದು ಮಾಡಿ ಸೊ ಒಂದು ಸಾರ್ವಜನಿಕ ಸೇವೆನ ಒದಗಿಸ್ತೀವಿ ಅಂತ ಗುರುತರ ಜವಾಬ್ದಾರಿ ನಮ್ದು ಅದು. ಸೊ ಈ ನಿಟ್ಟಿನಲ್ಲಿ ಪ್ರತಿ ಎಲ್ಲಾ ನಮ್ಮಲ್ಲಿ 3 ಇದೆ, ಸಹಾಯಕ ಸಂಚಾರ ನಿರೀಕ್ಷಕ, ಸಂಚಾರ ಅಧೀಕ್ಷಕ ಅಂತ 3 ಹುದ್ದೆ ಇರುತ್ತೆ ನಮ್ಮಲ್ಲಿ. ಈ 3 ಹುದ್ದೆಗಳು 3 ಸಹ ಅದೇ ಕೆಲಸ ಮಾಡ್ತಾರೆ. ಅದರಲ್ಲಿ ಕೆಲವೊಂದು ಭಾಗ ಮಾತ್ರನ ತನಿಖಾ ತಂಡ ಅಂತ ಇರುತ್ತೆ, ಅಲ್ಲಿ ತನಿಖೆ ಮಾಡ್ತಾರೆ. ಅದು ತನಿಖಾ ತಂಡ ಸಹ ಕೆಲವು ಸಲ ಬೆಳಗ್ಗೆ ಮಾರ್ನಿಂಗ್ ಸ್ಟಾರ್ಟ್ ಆದ್ರೆ ರಾತ್ರಿ 10 ಗಂಟೆ ಗಾಡಿ ಲಾಸ್ಟ್ ಗಾಡಿ ಯಾವ್ದೋ ಒಂದು ಜಾಗಕ್ಕೆ ಹೋಗಿ ಹಾಲ್ಟ್ ಆಗ್ತಾ ಇರುತ್ತೆ. ನಾವು ಅಲ್ಲೋಗಿ ಆ ಗಾಡಿನ ತನಿಖೆ ಮಾಡ್ಬೇಕಾಗುತ್ತೆ. ಆ ರಾತ್ರಿ ವೇಳೆಯಲ್ಲಿ ಒಂದು ಸೇಫ್ಟಿನೂ ಇರೋದಿಲ್ಲ, ಅಲ್ಲಿ ಅಂತ ಕಷ್ಟಕರದ ಕೆಲಸ ಮಾಡಿದ್ರೆ ಕೆಲವು ಸಲ ಊಟ ತಿಂಡಿನೂ ಸಹ ಸಿಗೋದಿಲ್ಲ. ಈಗ ರಾತ್ರಿ ಯಾವ್ದೋ ಒಂದು 9 or 10 ಗಂಟೆಗೆ ಯಾವ್ದೋ ಲಾಸ್ಟ್ ಪಾಯಿಂಟ್ ಅಲ್ಲಿ ಗಾಡಿ ಚೆಕ್ ಮಾಡ್ಬೇಕಿರುತ್ತೆ. ನಾವು ಹೋಗಿ ಅಲ್ಲಿ ಚೆಕ್ ಮಾಡಕ್ ಕಾಯ್ತಾ ಇರ್ತೀವಿ. ಆ ಗಾಡಿ 10 ಗಂಟೆ ಬರೋದು 10:30 ಬಂದಿರ್ತಾನೆ. ಆ ಟೈಮಲ್ಲಿ ಊಟ ತಿಂಡಿನೂ ಸಹ ಸಿಗದಂತ ಸನ್ನಿವೇಶವನ್ನ ನಾವು ಈ ಸಂಚಾರ ಇದರಲ್ಲಿ ಕೆಲಸ ಮಾಡ್ತೀವಿ, ಒತ್ತಡದಲ್ಲಿ ಕೆಲಸ ಮಾಡ್ತೀವಿ. ನಿಜಕ್ಕೂ ಶಾಕ್ ಆಗುತ್ತೆ. ಯಾಕಂದ್ರೆ ನಾವು ಎಲ್ಲ ನೋಡ್ತಾ ಇರ್ತೀವಿ, ಒಬ್ಬ ಪ್ರಯಾಣಿಕರಿಗೆ ನಾವು ನಿಂತ್ಕೊಂಡಾಗ ಏನಾದ್ರು ಲೇಟ್ ಆಗಿ ಬಸ್ ಬಂದ್ರೆ ತುಂಬಾ ಜನರು ತುಂಬಾ ಬೈತಾ ಇರ್ತಾರೆ ಬಸ್ಗಳು ಲೇಟ್ ಆಗಿ ಬರುವ ಸಂದರ್ಭದಲ್ಲಿ. ಯಾಕಂದ್ರೆ ಅವ್ರಿಗೂ ಕೂಡ ಕೆಲಸದ ಒತ್ತಡ ಇರುತ್ತೆ. ಹೀಗಾಗಿ ಆ ಒಂದು ಫ್ರಸ್ಟ್ರೇಷನ್ ನಿಮ್ ಮೇಲೆ ಹಾಕ್ತಾ ಇರ್ತಾರೆ, ಏನು ಇಷ್ಟು ಲೇಟ್ ಆಗಿ ಬರ್ತಾ ಇದೆ ಬಸ್ಸು ಏನು ಅಂತ. ಆದ್ರೆ ನೋಡಿ ವೀಕ್ಷಕರ, ನಿಜವಾದ ಸ್ಥಿತಿ ಹೇಗಿರುತ್ತೆ. ನಾವೆಲ್ಲರೂ ಕೂಡ 8 ತಾಸು ಅಂದ್ರೆ 8 hour ಡ್ಯೂಟಿ ಅಥವಾ 12 hour ಡ್ಯೂಟಿ ಇಷ್ಟ ಈ ರೀತಿಯಾಗಿ ಇತ್ತೀಚೆಗೆ 9 hour ಡ್ಯೂಟಿ ಇಷ್ಟ ಆಗ್ತಾ ಇದೆ. ಇದಕ್ಕೆ ಜಾಸ್ತಿ ಅಂತ ನಾವೆಲ್ಲ ಕೂಡ ಹಿಂಸೆ ಪಡ್ತಾ ಇರ್ತೀವಿ. ಇದನ್ನ ಕಡಿಮೆ ಮಾಡಿ ಅಂತ ಹೋರಾಟವನ್ನ ಮಾಡ್ತಾ ಇರ್ತೀವಿ. ಆದ್ರೆ ನೀವು ಟೈಮ್ ಲಿಮಿಟ್ಸ್ ಇರೋದಿಲ್ಲ, ಯಾವಾಗ ಎಲ್ಲಿ ಹೋಗ್ಬೇಕಂತ ಗೊತ್ತಾಗೋದಿಲ್ಲ. ಒಬ್ಬ ಚಾಲಕ ನಿರ್ವಾಹಕ ಬರ್ಲಿಲ್ಲ ಅಂದ್ರೆ ಅದೆಲ್ಲವೂ ಕೂಡ ವ್ಯವಸ್ಥೆ ಮಾಡ್ಬೇಕಾಗುತ್ತೆ, ತುಂಬಾ ಕಷ್ಟ ಇರುತ್ತೆ. ಈಗ ನಮ್ಗೆ ಗೊತ್ತಾಗ್ತಾ ಇದೆ. ನಮ್ಮಲ್ಲಿ ಈಗ ನಮ್ಮಲ್ಲಿ BMTC ಇರ್ಬೋದು, ಬಿಟ್ರೆ BMTC ನಲ್ಲಿ ಬಹುಶಃ ಒಂದು 10:30-11 ಗಂಟೆ ಕ್ಲೋಸ್ ಆಗ್ಬೋದು. ನಮ್ಮ BMTC ಅಲ್ದಲೇನೆ ಈಗ ಉಳಿದ ನಿಗಮಗಳಲ್ಲಿ ಕೆಲಸ ಮಾಡೋ ನಮ್ಮ ಸಂಚಾರ ಮೇಲ್ವಿಚಾರಕರು ಈ ರಾತ್ರಿ ವೇಳೆಯಲ್ಲಿ ಬೆಳಗ್ಗೆ ರಾತ್ರಿ 8 ಗಂಟೆಗೆ 9 ಗಂಟೆಗೆ ರಾತ್ರಿ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅವ್ರು ರಾತ್ರಿ ಎಲ್ಲ ಜರ್ನಿ ಮಾಡ್ತಾರೆ. ಬೆಳಗಾವಿ, ಬೀದರ್, ಮಂಡ್ಯ, ಬೆಂಗಳೂರು, ಶಿವಮೊಗ್ಗ ಹಿಂಗೆ ಲಾಂಗ್ ಜರ್ನಿ ಮಾಡ್ತಾರೆ. ಆ ರಾತ್ರಿ ಹೊತ್ತಲ್ಲಿ ಸೊ ನಾವು ನಮ್ಮ ತನಿಖಾ ತಂಡ ಮೇಲ್ವಿಚಾರಕರು ಹೋಗಿ ರಾತ್ರಿ ಹೊತ್ತು ತನಿಖೆ ಮಾಡ್ಬೇಕು. ಅದ್ರಲ್ಲೂ ಇಬ್ಬಿಬ್ರೆ ತನಿಖಾ ಅಧಿಕಾರಿಗಳು ಇರ್ತಾರೆ. ಆ ಟೈಮಲ್ಲಿ ಯಾವ್ದೋ ಒಂದು ಹಳ್ಳಿನಲ್ಲಿ ನಿಂತ್ಕೊಂಡು ಯಾವ್ದೋ ಒಂದು ಇದ್ರಲ್ಲಿ
ನಿಂತ್ಕೊಂಡು ತನಿಖೆ ಮಾಡೋ ಅಂತ ಒಂದು ಗುರುತರ ಜವಾಬ್ದಾರಿ ನಮ್ಮ ಸಂಚಾರ ಮೇಲ್ವಿಚಾರಕರದು. ನಾವು ಅಷ್ಟು ಈಸಿ ಆಗಿರಲ್ಲ. ಯಾಕಂದ್ರೆ ನೀವ್ ಹೇಳ್ದಂಗೆ ಈ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗ್ಬೇಕು ಅಂತಂದ್ರೆ ಅಥವಾ 8 hour 9 hour ಎಲ್ಲ ಇರುತ್ತೆ. ಸೊ ಮಧ್ಯರಾತ್ರಿ ಎಲ್ಲೋ ಒಂದ್ ರೋಡ್ ಅಲ್ಲಿ ನಿಂತ್ಕೊಂಡೆಲ್ಲ ಕೆಲಸಗಳನ್ನ ಮಾಡ್ಬೇಕು. ಸಮಯದ ಮಿತಿನೇ ಇರೋದಿಲ್ಲ, ಮಿತಿ ಇರೋದಿಲ್ಲ. ಅಲ್ಲಿ ಯಾರು ಇರ್ತಾರೆ ಯಾರು ಇರೋದಿಲ್ಲ, ಅದೆಲ್ಲವೂ ಕೂಡ ತುಂಬಾ ರಿಸ್ಕ್ ಇರುತ್ತೆ. ನಿಜ ಭಯ ಆಗತ್ತೆ ಅಂತ ವಿಚಾರಗಳನ್ನ ನೋಡಿದ್ರೆ. ಈ ರೀತಿ ಒತ್ತಡದ ಕೆಲಸದಲ್ಲೇ ಮಾಡಬೇಕಾದ್ರೆ ನಮ್ಮ ಆಲ್ಮೋಸ್ಟ್ ಎಲ್ಲಾ ಸಂಚಾರ ಮೇಲ್ವಿಚಾರಕರಿಗೆ ಆಲ್ಮೋಸ್ಟ್ ಬೇರೆಯವರಿಗೆಲ್ಲ ಒಂದ 50 ವರ್ಷ 60 ವರ್ಷಕ್ಕೆ ಶುಗರ್ BP ಬರ್ಬೋದು. ಆದ್ರೆ ನಮ್ಮ ಸಂಚಾರ ಮೇಲ್ವಿಚಾರಕ ನ್ಯಾಬ್ ಚೆಕ್ ಮಾಡಿಸಿ 40 ವರ್ಷಕ್ಕೆ ಎಲ್ಲರಿಗೂ ಬಂದಿರುತ್ತೆ. ಸೊ ಅಷ್ಟೊಂದು ಒತ್ತಡ ಇರುತ್ತೆ ಅವ್ರಿಗೆಲ್ಲ ಅಂತ ಹೇಳ್ತಾ ಇದ್ರಿ. ನಿಮ್ಮ ಕಾರ್ಯವೈಖರಿ ಯಾವ ರೀತಿ ಆಗಿರುತ್ತೆ, ಎಷ್ಟೊಂದು ರಿಸ್ಕಿ ಜಾಬ್ ಇದು ಎಲ್ರಿಗಿಂತ ಅನ್ನೋಂಥ ವಿಚಾರವನ್ನ ಹೇಳ್ತಾ ಇದ್ರಿ. ಖಂಡಿತವಾಗ್ಲೂ ಒಪ್ಕೊಳ್ಳುವಂತಹ ಮಾತು. ಅದ್ರ ಜೊತೆಗೆ ನೀವು ಏನು ಈ KSRTC ನಿಗಮಗಳ ಸಂಚಾರ ಮೇಲ್ವಿಚಾರಕ ಸಿಬ್ಬಂದಿಗಳ ಕ್ಷೇಮಾಭಿವೃದ್ಧಿ ಸಂಘವನ್ನ ಮಾಡ್ಕೊಂಡ್ರಲ್ಲ 2018 ಅಂತ ಹೇಳ್ತಾ ಇದ್ರು. ಅಲ್ಲಿಂದ ಇಲ್ಲಿವರೆಗೆ ಯಾವ ರೀತಿ ಹೋರಾಟವನ್ನು ನೀವು ಮಾಡಿದೀರಿ ಅಂತ ಹೇಳಿದ್ರಿ. ಬೀದಿಗಳ ಹೋರಾಟ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ನಮ್ಮ ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಡ್ತೀವಿ ನಾವು, ಎಲ್ಲಿ ಸಂಚಾರ ಮೇಲ್ವಿಚಾರಕ ಕೊರತೆ ಇರುತ್ತೋ ಅಲ್ಲಿ ಸಂಚಾರ ಮೇಲ್ವಿಚಾರಕರನ್ನ ಆಡಳಿತ ವರ್ಗದಲ್ಲಿ ಮನವಿ ಪತ್ರ ಕೊಟ್ಟು ಅಲ್ಲಿಂದ ಪೋಸ್ಟಿಂಗ್ ಮಾಡಿಸಿ ಸೊ ಅಲ್ಲಿ ಇರುವಂತ ಒತ್ತಡನ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೀವಿ. ಕೆಲವೊಂದು ಘಟಕಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳನ್ನ ಅಲ್ಲಿನ ಅಧಿಕಾರಿಗಳ ಜೊತೆ ಮಾತಾಡಿ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹಂಗೂ ಆಗ್ಲಿಲ್ಲ ಅಂತಂದ್ರೆ ನಮ್ಮಲ್ಲಿಂದ ಏನಾದ್ರೂ ಆಗೋಂತ ಅನುಕೂಲಗಳಿದ್ರೆ ನಮ್ಮ ಕಡೆಯಿಂದಲೂ ನಮ್ಮ ಸಂಘಟನೆ ಕಡೆಯಿಂದಲೂ ಮಾಡ್ಕೊಳ್ತಾ ಬಂದಿದ್ದೀವಿ. ಈಗ ಮುಖ್ಯವಾಗಿರೋ ವಿಚಾರಕ್ಕೆ ನಾವು ಬರೋದೇ ಆಗಿದ್ದಲ್ಲಿ, ಈಗ ಒಂದು ಸದ್ಯಕ್ಕೆ ಮಾತು ಕೇಳಿ ಬರ್ತಾರಂತದ್ದು 7ನೇ ವೇತನ ಆಯೋಗದ ಮಾದರಿಯಲ್ಲಿ ಸಾರಿಗೆ ನಿಗಮದ ನೌಕರರು ಕೂಡ ಸಂಬಳ ಹೆಚ್ಚಾಗಬೇಕು ಅನ್ನುವಂತ ಧ್ವನಿ ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಈ ನಿಟ್ಟಿನಲ್ಲಿ ನೀವು ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ತೀರಿ? ಮೇಡಮ್ ಏನಂತಂದ್ರೆ ಈಗ ಪ್ರತಿ ವರ್ಷ 4 ವರ್ಷಕ್ಕೊಮ್ಮೆ ಇವರು ವೇತನ ಪರಿಷ್ಕರಣೆ ಅಂತ ಹೇಳಿ ಮಾಡ್ಕೊಂಡ್ ಬರ್ತಾ ಇದ್ರು. ಇದರಿಂದ ನಮ್ಮ ಮೇಲ್ವಿಚಾರಕ ಸಿಬ್ಬಂದಿಗಳಿಗೆ ಸಾಕಷ್ಟು ವೇತನದ ತಾರತಮ್ಯ ಇದೆ. ಈಗ ಸಹಾಯಕ ಸಂಚಾರ ನಿರೀಕ್ಷಕರಿಗೆ ಈಗ ಬೇರೆ ಒಂದು ಸರ್ಕಾರದ ಅಧಿಕಾರಿ ಅಂದ್ರೆ ನೌಕರ, ಈಗ ನಾವು ಸಹಾಯಕ ಸಂಚಾರ ನಿರೀಕ್ಷಕ ಅಂತಂದ್ರೆ ಒಬ್ಬ ಸಿಂಗಲ್ ಸ್ಟಾರ್ ಅಂತ ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ASI ಬೇರೆ ಬೇರೆ ಹುದ್ದೆಲಿ ಕರೀತಾರೆ. ಅವ್ರಿಗೂ ನಮಗೂ ಹೋಲಿಕೆ ಮಾಡಿದಾಗ ಸಹಾಯಕ ಸಂಚಾರಿ ನಿರೀಕ್ಷಕರಿಗೆ 53% ವೇತನದಲ್ಲಿ ತಾರತಮ್ಯ ಇದೆ. 53% ವೇತನದಲ್ಲಿ ತಾರತಮ್ಯ ಇದೆ. ಇನ್ನು ಸಂಚಾರ ನಿರೀಕ್ಷಕರಿಗೆ ಕಂಪೇರ್ ಮಾಡ್ಕೊಂಡ್ರೆ ಸಂಚಾರ ನಿರೀಕ್ಷಕರು ಈಕ್ವಲ್ ಟು SI, ಇನ್ನು ಅಬ್ಕಾರಿ ಇನ್ಸ್ಪೆಕ್ಟರ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಇನ್ಸ್ಪೆಕ್ಟರ್ ಅಂತೆಲ್ಲ ಪೋಸ್ಟ್ ಇದೆ. ನಾವು ಇತರೆ ಸರ್ಕಾರಿ ಉದ್ಯೋಗಿಗಳಿಗೆ ಅಂದ್ರೆ ಒಂದು ನಿರೀಕ್ಷಕ ಹುದ್ದೆ ಏನಿದೆಯಾ ಆ ಹುದ್ದೆಗಳಿಗೆ ಹೋಲಿಕೆ ಮಾಡ್ಕೊಂಡಾಗ ನಮ್ಮ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗೆ 53% ಮತ್ತೆ ಸಂಚಾರ ನಿರೀಕ್ಷಕ ಹುದ್ದೆಗೆ 71%. ಇನ್ನು ಇದ್ರ ಮುಂದೆ ಹೋದ್ರೆ ಇನ್ನ ಅಧೀಕ್ಷಕ ಹುದ್ದೆ ಅಂತ ಇದೆ, ಅದಕ್ಕೆ 81% ವೇತನದಲ್ಲಿ ತಾರತಮ್ಯ ಇದೆ. ಈ ವೇತನ ತಾರತಮ್ಯ ಯಾಕಾಗಿದೆ ಅಂತಂದ್ರೆ ಈ 4 ವರ್ಷಕ್ಕೊಮ್ಮೆ ಮಾಡ್ಕೊಂಬರೋ ಅಂತ ಅವೈಜ್ಞಾನಿಕ ಪರಿಷ್ಕರಣೆಯಿಂದ. ಇದು ಒಂದು ಸಲ ಹೋಗ್ಬಿಟ್ಟು ಅಟ್ಲೀಸ್ಟ್ ನಮ್ಗೀಗ ಸರ್ಕಾರದಲ್ಲಿ 7ನೇ ವೇತನ ಆಯೋಗದ ತರ ಅದೇ ಮಾದರಿಯಲ್ಲಿ ನಮಗೂ ವೇತನ ನಿಗದಿಪಡಿಸಿದ್ದಲ್ಲಿ ಸೊ ನಮಗೂ ಅಷ್ಟೊಂದು ವೇತನ ಬರುತ್ತೆ. ನಮ್ಮ ಒತ್ತಡದಲ್ಲಿ ಕೆಲಸ ಮಾಡುವಂತ ನಮ್ಮ ಏನ್ ಮೇಲ್ವಿಚಾರಕ ಹುದ್ದೆ ಇರುತ್ತೋ ಅವರು ಖುಷಿ ಪಟ್ಟು ಸಂತೋಷ ಪಡುವಂತ ಒಂದು ಸನ್ನಿವೇಶ ಬರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಸೊ ನಾವು ಇದ್ರ ಬಗ್ಗೆ ಬೇರೆ ಬೇರೆ ಅಧಿಕಾರಿ ಸಂಘಟನೆಗಳ ಜೊತೆಗೆ ನಾವು ಸೇರ್ಕೊಂಡು ಅವ್ರ ಜೊತೆಗೆ ಅವ್ರಿಗೂ ನಾವು ಬೆಂಬಲನ ಕೊಡ್ತಾ ಇದೀವಿ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ರಾಮಲಿಂಗಾರೆಡ್ಡಿ ಅವ್ರನ್ನ ಮಿನಿಸ್ಟರ್ಗಳನ್ನ ಮೀಟ್ ಆಗುವಂತದ್ದಾಗಿರ್ಬೋದು ಅಥವಾ ಬೇರೆ ಏನಾದ್ರೂ ಹಂತಗಳಲ್ಲಿ ಕ್ರಮವನ್ನು ಕೈಗೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಯೋಚನೆ ಮಾಡಿದ್ದೀರಾ ಅಥವಾ ಮಾಡಾಗಿದ್ದೇನೆ ಹೇಗೆ? ಮಾಡಿ ಈಗ ನಾವು ಹಿಂದೆ 1-2 ಬಾರಿ ನಾವು ಸಚಿವರ ಜೊತೆ ಮಾತಾಡಿ ಸೊ ಮನವಿ ಪತ್ರವನ್ನ ಸಲ್ಲಿಸಿದ್ವಿ. ಇವತ್ತು ನಮ್ಮ ಅಧಿಕಾರಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಪದಾಧಿಕಾರಿಗಳ ಜೊತೆ ಹೋಗಿ ಇವತ್ತು ನಾವು ಅವ್ರ ಜೊತೆಗೆ ಕೂಲಂಕುಷವಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ಅವರು ಸಹ ನಮ್ಗೆ ಸಕಾರಾತ್ಮಕವಾಗಿ ಒಪ್ಕೊಂಡಿದ್ದಾರೆ. ಆ ಮುಂದಿನ ದಿನಗಳಲ್ಲಿ ಬಹುಶಃ ಇದು ಇಂಪ್ಲಿಮೆಂಟ್ ಆಗುವ ಸಾಧ್ಯತೆ ಇದೆ ನಮಗೆ ಅನ್ಕೊಂಡಂಗೆ. ಯಾಕಂದ್ರೆ ಅವ್ರಿಗೆ ನಾವು ಹೇಳಿದ್ವಿ ನಮ್ಮಲ್ಲಿ ಆಗುವಂತ ವ್ಯತ್ಯಾಸ, ವೇತನದಲ್ಲಿ ವ್ಯತ್ಯಾಸ, ಬೇರೆ ಸರ್ಕಾರಿ ಇದ್ರೊಳಗೆ ಅಂತ ವ್ಯತ್ಯಾಸ ಎಲ್ಲವನ್ನ ಕೂಲಂಕುಷವಾಗಿ ತಿಳಿಸಿದ್ವಿ. ಹಂಗಾಗಿ ಬಹುಶಃ ಸಕಾರಾತ್ಮಕವಾಗಿ ಒಪ್ಕೊಂಡು ಇದ್ದಾರೆ. ಈಗಿನ ಸರ್ಕಾರ ಈಗ 5 ಪ್ರಮುಖ ಗ್ಯಾರಂಟಿಗಳನ್ನ ಸೊ ಈಡೇರಿಸಿದೆ. ಇದರಿಂದ ಸಾರ್ವಜನಿಕರು ಬಹಳ ಖುಷಿ ಪಟ್ಟಿದ್ದಾರೆ. ಈ ಸರ್ಕಾರದ ಬಗ್ಗೆ ಒಳ್ಳೆ ಅಭಿಪ್ರಾಯನ ಇಟ್ಕೊಂಡಿದ್ದಾರೆ. ನಾವು ಸಹ ಈಗ ನಮ್ಮ ಏನು ಸಾರಿಗೆ ಇಲಾಖೆ ನೌಕರರು ಇದೀವಿ ನಾವು ಸಹ
ಈ ಒಂದು ಈಗ ಅಲ್ಲಿ ಏನು ಗ್ಯಾರಂಟಿ ಯೋಜನೆಗಳಿಗೆ ಏನು ಹಣ ಇನ್ವೆಸ್ಟ್ ಮಾಡ್ಬೇಕಾಗಿರೋದಕ್ಕಿಂತ ಬಹಳ ಕಡಿಮೆನಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಬೋದು. ಹಂಗಾಗಿ ನಾವು ಸಂಪೂರ್ಣವಾಗಿ ಅವರು ಹಿಂದೆ ಈ ಪ್ರಣಾಳಿಕೆ ಅಂದ್ರೆ ಚುನಾವಣೆ ಪೂರ್ವ ಪ್ರಣಾಳಿಕೆಯಲ್ಲಿ ಏನು ಅವರು ಆಶ್ವಾಸನೆ ಕೊಟ್ಟಿದ್ರು, ಸೊ ಅದನ್ನ ಇವಾಗ ಇದು ಒಂದು ಗ್ಯಾರಂಟಿ ಅಂತ ಹೇಳಿ ನಮ್ಮ ಸಾರಿಗೆ ನೌಕರರಿಗೆ ಇದು ಒಂದು ಗ್ಯಾರಂಟಿ ಅಂತ ಹೇಳಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ನನಗೆ ಖಂಡಿತ ಇದೆ. ಅವ್ರ ಮೇಲೆ ನಂಬಿದೀವಿ. ಯಾಕೆಂದ್ರೆ ನಮ್ಮ ಮಾನ್ಯ ಸಾರಿಗೆ ಸಚಿವರು ಸಹೃದಯರು, ಎಲ್ಲರ ನೌಕರ ಭಾವನೆಗಳಿಗೆ ಸ್ಪಂದಿಸೋರು. ಹಂಗಾಗಿ ನಮ್ಮ ಒಂದು ಕೋರಿಕೆಗೂ ಅವರು ಸ್ಪಂದಿಸ್ತಾರೆ, ನಮ್ಮ ಮನವಿಯನ್ನ ಸ್ವೀಕರಿಸಿ ನಮ್ಗೆಲ್ಲರಿಗೂ ಅನುಕೂಲ ಮಾಡ್ಕೊಡ್ತಾರೆ ಅಂತ ಖಂಡಿತ ನಂಬಿಕೆ ಇದೆ. ಓಕೆ, ಸೊ ನೋಡಿದಲ್ಲ ವೀಕ್ಷಕರೇ, ಅಂದ್ರೆ ಒಂದ್ ಕಡೆ ನಾವೆಲ್ಲರೂ ಕೂಡ ಮೇಲ್ವಿಚಾರಕರು ಅಂದ ತಕ್ಷಣನೇ ನಮ್ಮ ಇಮ್ಯಾಜಿನೇಷನ್ ಬೇರೆ ಇರುತ್ತೆ. ಸೊ ಇವರು ಹೈಯರ್ ಲೆವೆಲ್ ಆಫೀಸರ್ಸ್ಗಳು ಆರಾಮಾಗಿದ್ದಾರೆ, ಈ ರೀತಿಯಾಗಿರೋದು ಒಂದಿಷ್ಟು ವಿಚಾರಗಳಿರುತ್ತೆ. ಆದ್ರೆ ಇನ್ಸೈಡ್ ಎಷ್ಟೊಂದು ಇದ್ರಲ್ಲಿ ರಿಸ್ಕ್ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ರಿಸ್ಕ್ ಇರುತ್ತೆ ಅಂತ ನಮ್ಗೆ ನಿಜವಾಗ್ಲೂ ಇವತ್ತು ಗೊತ್ತಾಯ್ತು. ಹಾಗೇನೆ ನಿಮ್ಮ ಏನೆಲ್ಲ ಭರವಸೆಗಳು ಈಡೇರುತ್ತೆ ಅಂತ ನಂಬಿಕೆ ಇದೆ. ಆದಷ್ಟು ಬೇಗ ಅದು ನೆರವೇರ್ಲಿ ಅಂತ ಹೇಳಿ ನಾವು ಕೂಡ ನಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತೀವಿ. ಇದಾಗಿದ್ದು ಇವತ್ತಿನ ನಿಗಮ ಟಿವಿಯ ವಿಶೇಷ ಸಂದರ್ಶನ. ಹಾಗೇನೆ ಇನ್ನೊಬ್ಬ ವ್ಯಕ್ತಿಯೊಂದಿಗೆ, ಇನ್ನೊಬ್ಬ ಸಾಧಕನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಾಹಿನಿಯನ್ನ ವೀಕ್ಷಿಸ್ತಾ ಇರಿ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ.